ಏನಾಗ್ತಿದೆ ಅಂದರೆ ಮೇಲೆ ಸೌಂಡ್ ಕೇಳ್ತಿದೆ. ಸೊ ನನಗೆ ಸೌಂಡ್ ಕೇಳುವಾಗ ನಮ್ಮ ಊರಲ್ಲಿ ಜಾತ್ರೆಗೆ ಬೆಡಿ ಬಿಡ್ತಾರೆ. ಬೆಡಿ ಅಂದರೆ ರಾಕೆಟ್ ಬಿಡ್ತಾರಲ್ಲ, ಈ ದೀಪಾವಳಿಗೆಲ್ಲ ಬಿಡ್ತಾರಲ್ಲ ಶಾರ್ಟ್ಸ್, ಮತ್ತು ನಮ್ಮ ಜಾತ್ರೆ ಕೋಲೋ ನೇಮಕ್ಕೆಲ್ಲ ಅದು ಗರ್ನಲ್ ಅಂತ ಹೇಳ್ತಾರೆ. ಸೊ ಅದು ಬಿಡ್ತಾರಲ್ಲ, ಸೊ ಹಾಗೆ ಕೇಳ್ತಿದೆ ಸೌಂಡ್. ಬಿಗ್ಗೆಸ್ಟ್ ಏರ್ಪೋರ್ಟ್ ಅಂದರೆ ಇದು ದುಬೈ ಏರ್ಪೋರ್ಟ್ ಅಂತೆ. ಮತ್ತು ವರ್ಲ್ಡ್ ಬಿಗ್ಗೆಸ್ಟ್ ಬಿಲ್ಡಿಂಗ್ ಅಂದರೆ ನಮ್ಮದಲ್ಲ, ಇಲ್ಲಿದು ದುಬೈದು ಬುರ್ಜ್ ಖಲೀಫಾ. ಸೊ ಊರಿಗೆ ಹೋಗಲಿಕ್ಕೆ ಏರ್ಪೋರ್ಟ್ ಇಲ್ಲ, ಏರ್ಪೋರ್ಟ್ ಇದೆ ಸಾರಿ, ಇದು ಫ್ಲೈಟ್ ಇಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ಫ್ಲೈಯಿಂಗ್ ಬಾಯ್ 46. ಸೊ ವಿಷಯ ಏನಂದರೆ, ಊರಿಂದ ಇಲ್ಲಿ ದುಬೈಗೆ ಬಂದು, ಸೊ ದುಬೈಗೆ ಕೆಲಸಕ್ಕೆ ಬಂದು, ಸೊ ಇಲ್ಲಿ ಲಾಕ್ ಆದಾಗೆ ಆಗಿದೆ. ಅಂದರೆ ಎಂಥ ಇಲ್ಲಿ ಪ್ರಾಬ್ಲಮ್ ಏನಿಲ್ಲ. ಸೊ ನ್ಯೂಸಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಹಾಗೆ ಹೀಗೆ ಅಂತೆಲ್ಲ ತೋರಿಸಿದ್ದಾರೆ. ಸೊ ಬಟ್ ದುಬೈಯಲ್ಲಿ ಆ ಥರ ಏನಾಗಲಿಲ್ಲ. ನಮಗೆ ಈಗ ಏನಾಗ್ತಿದೆ ಅಂದರೆ ಇಲ್ಲಿ ಎಕ್ಸ್ಪೆಷಲಿ ನನಗೆ ಏನಾಗ್ತಿದೆ ಅಂದರೆ ಮೇಲೆ ಸೌಂಡ್ ಕೇಳ್ತಿದೆ. ಸೊ ನನಗೆ ಸೌಂಡ್ ಕೇಳುವಾಗ ನಮ್ಮ ಊರಲ್ಲಿ ಜಾತ್ರೆಗೆ ಬೆಡಿ ಬಿಡ್ತಾರೆ. ಬೆಡಿ ಅಂದರೆ ರಾಕೆಟ್ ಬಿಡ್ತಾರಲ್ಲ, ಈ ದೀಪಾವಳಿಗೆಲ್ಲ ಬಿಡ್ತಾರಲ್ಲ ಶಾರ್ಟ್ಸ್, ಮತ್ತು ನಮ್ಮ ಜಾತ್ರೆ ಕೋಲೋ ನೇಮಕ್ಕೆಲ್ಲ ಅದು ಗರ್ನಲ್ ಅಂತ ಹೇಳ್ತಾರೆ. ಸೊ ಅದು ಬಿಡ್ತಾರಲ್ಲ, ಸೊ ಹಾಗೆ ಕೇಳ್ತಿದೆ ಸೌಂಡ್. ನನಗೆ ಅಂತ ಹಾಗೆ ಏನು ಅನಿಸ್ತಿಲ್ಲ ಇಲ್ಲಿ ವಾರ್ ಆಗ್ತಾ ಉಂಟು ಅಂತ. ಸೊ ಆಗ್ತಿದೆ, ಬಟ್ ಈ ದುಬೈಯಲ್ಲಿ ಏನು ಆಗ್ತಿಲ್ಲ. ಸೋಷಲ್ ಮೀಡ್ಯಾದಲ್ಲಿ ಬುರ್ಜ್ ಖಲೀಫಾಕ್ಕೆ ಸೊ ಕೆಲವು ವೈರಲ್ ಮಾಡ್ತಿದ್ದಾರೆ. ಸೊ ಇಲ್ಲೇನು ಹಾಗೆ ಮಾಡುವಾಗಿಲ್ಲ. ಸೊ ಇಲ್ಲಿ ರೂಲ್ಸ್ ಪ್ರಕಾರ ಹಾಗೇನು ವೈರಲ್ ಆಗಿ ಮಾಡಿದರೆ ನಮಗೇನೆ ಫೈನ್. ಏನಾದರೂ ವೀಡಿಯೋ ಮಾಡಿದರೆ, ಲೈಕ್ ಮಾಡಿದರೆ ಊರಿಗೆ ಕಳಿಸ್ತಾರೆ, ಮತ್ತು ಅದಕ್ಕೆ ಬೇಕಾದ ಕಠಿಣ ಕ್ರಮ ಕೈಗೊಳ್ತಾರೆ. ಸೊ ನಾನಿರುವಂಥ ದುಬೈಯಲ್ಲಿ ಸೊ ಇಲ್ಲಿ ಏನಾಗಲಿಲ್ಲ. ಅಂದರೆ ವಿಷಯ ಏನಂದರೆ, ಈ ಇರಾನ್ ಮತ್ತು ಯು ಎಗೆ ಅಂತ ಸಂಬಂಧಪಟ್ಟ ಸ್ವಲ್ಪ ಕ್ಲಾಶ್. ಸೊ ಮೇಲಿಂದ ಹೋಗ್ತಿದೆ. ಸೊ ಈಗ ಒಂದು 3 ದಿವಸ ಆಯಿತು. ಸೊ 3 ದಿವಸದಿಂದ ಫ್ಲೈಟೆಲ್ಲ ಬಂದ್ ಮಾಡಿದ್ದಾರೆ. ಸೊ ಮುಂಚೆ 2 ನಿಮಿಷಕ್ಕೊಂದು ಫ್ಲೈಟ್ ಹೋಗ್ತಿತ್ತು. ಸೊ ಅಲ್ಲಿ ಆ ಕಡೆ ಬಂದು ಏರ್ಪೋರ್ಟು, ಸೊ ಅಲ್ಲಿಂದ ಫ್ಲೈಟ್ ಹೋಗ್ತಿತ್ತು. ಈಗ ಯಾವ ಕೂಡ ಫ್ಲೈಟ್ ಕೂಡ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಯಾಕೆಂದರೆ ಈ ಇರಾನ್ ಮತ್ತು USA ಅಂತ ಸಮಥಿಂಗ್ ಸ್ವಲ್ಪ ದಾಳಿ ಆಗ್ತುಂಟು. ಸೊ ಅದಕ್ಕೋಸ್ಕರ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಾದರೆ 2 ನಿಮಿಷಕ್ಕೊಂದು ಹೋಗ್ತಿದೆ. ಸೊ ವರ್ಲ್ಡ್ ಬಿಗ್ಗೆಸ್ಟ್ ಏರ್ಪೋರ್ಟ್ ಅಂದರೆ ಇದು ದುಬೈ ಏರ್ಪೋರ್ಟ್ ಅಂತೆ. ಮತ್ತು ವರ್ಲ್ಡ್ ಬಿಗ್ಗೆಸ್ಟ್ ಬಿಲ್ಡಿಂಗ್ ಅಂದರೆ ನಮ್ಮದಲ್ಲ, ಇಲ್ಲಿದು ದುಬೈದು ಬುರ್ಜ್ ಖಲೀಫಾ. ಸೊ ಏನೋ ಆಗ್ತುಂಟು, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇಸ್ರೇಲ್ ಮತ್ತು ಇರಾನ್ ನಡುವೆ ಉಂಟಾದ ಇದು ಅಂದರೆ ಘರ್ಷಣೆ. ಇದು ಏನಂದರೆ ನಮ್ಮದು ದುಬೈ ಮೇಲೆ ಪರಿಣಾಮ ಬೀಳಿದೆ. ಸೊ ಇದು ಇಸ್ರೇಲ್ ಮತ್ತು ನಮ್ಮದು ಇರಾನ್ ಉಂಟಲ್ಲ, ಇರಾನ್ ನಡುವೆ ಆದ ಈ ಸಂಘರ್ಷದಿಂದ ನಮ್ಮ ದುಬೈ ಮೇಲೆ ಪರಿಣಾಮ ಬೀಳಿದೆ. ಸೊ ಇಲ್ಲಿ ಮಿಸೈಲ್ ಹೋಗ್ತಿದೆ. ಅಂದರೆ ಮಿಸೈಲ್ ಅಲ್ಲ, ಸೊ ಜೆಟ್ ಹೇಳ್ತಾರಲ್ಲ, ಸೊ ಜೆಟ್ ಮೇಲಿಂದ ಹೋಗ್ತಿದೆ. ನೈಟ್ ನಮಗೆ ಸೌಂಡ್ ಕೇಳ್ತಿದೆ, ಎಲ್ಲಿಂದ ಹೋಗ್ತದೆ ಕಾಣಲಿಕ್ಕೆ ಸಿಗ್ತದೆ. ಸೊ ನೈಟ್ ಆಗುವಾಗ ಸ್ಟಾರ್ಟ್ ಆಗ್ತದೆ. ನಿನ್ನೆ ಇಲ್ಲಿ ಹತ್ತಿರ ಹಾಕಿದ್ದಾರೆ ಒಂದು USA ಅಂತ ಆಫೀಸ್ ಅಂತೆ. ಸೊ ಅಲ್ಲಿಗೆ ನಿನ್ನೆ ಹಾಕಿದ್ದಾರೆ. ಸೊ ಇಲ್ಲಿ ಏನಂದರೆ ತುಂಬ ಜನ ಕನ್ನಡಿಗರಿದ್ದಾರೆ. ಸೊ ತುಂಬ ಜನ ಅಂದರೆ ಕನ್ನಡಿಗರಂದರೆ ಎಲ್ಲ ಬರ್ತಾರೆ. ಸೊ ಮಂಗಳೂರು, ಕೇರಳ, ಎಲ್ಲಿಂದ ಪಾಕಿಸ್ತಾನ, ಎಲ್ಲಿಂದ ಇದ್ದಾರೆ. ಸೊ ಇಲ್ಲಿ ಜನಕ್ಕಿಂತ ಹೊರಗಿನ ಜನ ಜಾಸ್ತಿ ಇದ್ದಾರೆ ನಮ್ಮದು ದುಬೈಯಲ್ಲಿ ದುಡಿಲಿಕ್ಕೆ ಬಂದವರು. ಸೊ ದುಡಿಲಿಕ್ಕೆ ಇದು ಸೇಫೆಸ್ಟ್ ಕಂಟ್ರಿ ಅಂತ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದಾರೆ. ಸೊ ಫ್ಯಾಮಿಲಿ ಜೊತೆ ಬಂದು ಫ್ಯಾಮಿಲಿ ಸೆಟ್ ಆದವರೆಲ್ಲ ಇಲ್ಲಿದ್ದಾರೆ, ಕೆಲಸ ಮಾಡಿ ಸೆಟ್ ಆದವರೆಲ್ಲ ಇದ್ದಾರೆ. ಮತ್ತೇನಂದರೆ ಇಲ್ಲಿ ದುಡಿಲಿಕ್ಕೆ ಒಂದು ಸೇಫೆಸ್ಟ್ ಕಂಟ್ರಿ ಅಷ್ಟೇ. ಮತ್ತು ಗೊತ್ತಿಲ್ಲ ಹೇಗೆ ಆಗ್ತಿದೆ ಅಂತ ನನಗೆ. ಅಂತ ಏನಂದರೆ ಇಲ್ಲಿ ದುಬೈಯಲ್ಲಿ ಸೊ ಇದು ಫಸ್ಟ್ ಟೈಮ್ ಅಂತ ಈ ಥರ ಆಗೋದು. ದುಬೈಗೆ ಏನು ಟಚ್ ಇಲ್ಲ. ಸೊ ಇಸ್ರೇಲ್ ಮತ್ತು ಇರಾನ್ ಅದು ಸ್ವಲ್ಪ ಎಂಥ ಸಮಥಿಂಗ್ ಅಂತ ಉಂಟು. ಸೊ ಇದು ಈಗ ಬಂದ್ಬಿಟ್ಟು ಇರಾನ್ ಮತ್ತು USA ಅಂತ ಅವ್ರದ್ದು ಎಂಥದ್ದು ಸಮಥಿಂಗ್ ಆಗಿ ಅವ್ರದ್ದು ಕ್ಲಾಶ್ ಆಗಿದೆ. ಸೊ ನಮ್ಮದು ಇಲ್ಲಿ ಹತ್ತಿರ ಒಂದು USA ಅವ್ರದ್ದೊಂದು ಆಫೀಸ್ ಇದೆ, ಅಲ್ಲಿಗೆ ನೀನು ಹಾಕಿದ್ದಾರೆ. ಅಂದರೆ ದೊಡ್ಡ ಇದೇನಲ್ಲ, ಸ್ವಲ್ಪ ಚಿಕ್ಕ ಪ್ರಮಾಣದ ಹಾಕಿದ್ದಾರೆ. ಮತ್ತು ಸೊ ಅಲ್ಲಿ ನಿನ್ನೆ ಒಂದು ಸೌಂಡ್ ಹೋಗ್ತಿತ್ತು. ಸೊ ಅಲ್ಲಿ ಸಹ ಒಂದು ಬಿದ್ದಿದೆ ಸ್ವಲ್ಪ, ಅಂದರೆ ಡೈರೆಕ್ಟಾಗಿ ಹಾಕೋದಲ್ಲ ಅದು, ಸೊ ಅಪ್ಪಿ ಬೀಳೋದು. ಸೊ UAE, ಸೊ ಈ ನಾನಿರೋ ಪ್ಲೇಸಲ್ಲಿ ಏನಾಗಲಿಲ್ಲ. ಸೊ ಸೋಷಲ್ ಮೀಡ್ಯಾದಲ್ಲಿ ಏನೆಲ್ಲ ಹರಡಿಸ್ತಿದ್ದಾರೆ
ಸೊ ಎಲ್ಲ ಸುಮ್ಮನೆ. ಸೊ ಹಾಗೆ ಮಾಡುವಾಗಿಲ್ಲ. ಸೊ ದುಬೈಗೆ ಬಂದು 1 ತಿಂಗಳ ನಂತರ ಇವತ್ತೊಂದು ಫಸ್ಟ್ ದಿನ ವೀಕ್ ಆಫ್ ಸಿಕ್ಕಿತ್ತು ಒಂದು. ಸೊ ಎಲ್ಲಿಗೆ ಹೋಗೋದು ಎಂತ ಮಾಡೋದು ಗೊತ್ತಿಲ್ಲ. ಸೊ ಹೋಗಲಿಕ್ಕೆ ಸಹ ಆಗೋದಿಲ್ಲ ಹೊರಗಡೆ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಲಾಗ್ ಮಾಡುವಂಥ ಹೊರಗಡೆ ಬಂದೆ. ಸೊ ಈಗ ಹೊರಗಡೆ ಹೋಗಲಿಕ್ಕೆ ಸಹ ಬಿಡೋದಿಲ್ಲ, ಅಂದರೆ ಬಿಡ್ತಾರೆ, ನಾವು ಎಲ್ಲಿಗಂತ ಹೋಗೋದು, 1 ತಿಂಗಳಾದದಷ್ಟೇ ಅಲ್ಲ. ಸೊ ಗಾಯ್ಸ್, ಈಗಿನ ಪರಿಸ್ಥಿತಿ ಇದು ಹೀಗಿದೆ. ಸೊ ಜನಸಾಮಾನ್ಯರು ಹಾಗೆ ಇದ್ದಾರೆ, ಏನು ತೊಂದರೆ ಇಲ್ಲ, ಅವರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ನಮ್ಮೂರಲ್ಲಿ ಈ ಥರ ಎಲ್ಲ ಆದರೆ ಮನೆಯಿಂದ ಹೊರಗಡೆನೇ ಬರೋದಿಲ್ಲ. ಇಲ್ಲಿ ಹಾಗೆ ಅಂತಲ್ಲ, ಇಲ್ಲಿ ಈ ಥರ ಆದರೂ ಸಹ ಜನ ಹೊರಗಡೆ ತಿರುಗ್ತಾ ಇದ್ದಾರೆ. ಸೊ ಎಂಥ ಪ್ರಾಬ್ಲಮ್ ಇಲ್ಲ ಗಾಯ್ಸ್ ಇಲ್ಲಿ ದುಬೈಯಲ್ಲಿ. ಸೊ ಅದೇ ಎಷ್ಟೋ ಜನ ಈಗ ಪ್ಲ್ಯಾನ್ ಮಾಡಿದ್ದಾರೆ ಊರಿಗೆ ಹೋಗುವ, ಇಲ್ಲಿ ಬೇಡ ಅಂತ. ಸೊ ಊರಿಗೆ ಹೋಗಲಿಕ್ಕೆ ಏರ್ಪೋರ್ಟ್ ಇದೆ, ಇದು ಫ್ಲೈಟ್ ಇಲ್ಲ. ಸೊ ಫ್ಲೈಟ್ ಟಿಕೆಟ್ ಕೂಡ 1 to ಡಬಲ್ ಮಾಡಿದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ಹೋಗೋದು ತುಂಬ ಕಷ್ಟ. ಸೊ ನೋಡೋ ಏನಾಗ್ತದೆ ಅಂತ. ಸೊ ಗಾಯ್ಸ್, ಇದೇ ಥರ ವೀಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.